ನಮಸ್ಕಾರ ಸ್ನೇಹಿತರೆ, ಟ್ರೂ ವಿಷನ್ ಕನ್ನಡಕ್ಕೆ ಸ್ವಾಗತ. ಒಂದೆಡೆ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಮಹತ್ವಾಕಾಂಕ್ಷಿ ಯೋಜನೆ, ಮತ್ತೊಂದೆಡೆ ತಲೆಮಾರುಗಳಿಂದ ಕೃಷಿ ಮಾಡಿಕೊಂಡು ಬದುಕುತ್ತಿರುವ ರೈತರ ಆತಂಕ. ಬೆಂಗಳೂರು ಹೊರವಲಯದ ಬಿಡದಿ ಪ್ರದೇಶ ಈಗ ಕರ್ನಾಟಕದ ಅತ್ಯಂತ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಸುಮಾರು 9,640 ಎಕರೆ ಭೂಮಿಯನ್ನು ಪಡೆದು 18,000 ಕೋಟಿ ವೆಚ್ಚದಲ್ಲಿ ಹೊಸ ಟೌನ್ಶಿಪ್ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಈ ಯೋಜನೆಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಿದೆ. ಟ್ರಾಫಿಕ್ ಸಮಸ್ಯೆ, ಜನಸಂಖ್ಯೆ ಒತ್ತಡ ಮತ್ತು ಮೂಲ ಸೌಕರ್ಯಗಳ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ನಗರಾಭಿವೃದ್ಧಿ ಯೋಜನೆಗಳತ್ತ ಸರ್ಕಾರ ಗಮನ ಹರಿಸಿದೆ. ಈ ಹಿನ್ನೆಲೆ ರಾಜ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಘೋಷಣೆಯಾಗಿದೆ. ಈ ಯೋಜನೆಯ ಭಾಗವಾಗಿ ಎಐಸಿಟಿ, ಕೈಗಾರಿಕಾ ವಲಯಗಳು, ವಸತಿ ಪ್ರದೇಶಗಳು, ಐಟಿ ಹಬ್ ಹಾಗೂ ಆಧುನಿಕ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಸರ್ಕಾರದ ಪ್ರಕಾರ ಇದು ಭವಿಷ್ಯದ ಕರ್ನಾಟಕದ ಆರ್ಥಿಕ ಶಕ್ತಿ ಕೇಂದ್ರವಾಗಲಿದೆ. ಆದರೆ ಈ ಯೋಜನೆಗೆ ವಿರುದ್ಧ ಧ್ವನಿಯು ಅದೇ ಮಟ್ಟದಲ್ಲಿ ಕೇಳಿಬರುತ್ತಿದೆ. ಸುಮಾರು 6,000 ಕುಟುಂಬಗಳು ಈ ಪ್ರದೇಶದಲ್ಲಿ ಕೃಷಿ ಆಧಾರಿತ ಜೀವನ ನಡೆಸುತ್ತಿವೆ. ಇದರಲ್ಲಿ ಬಹುತೇಕರು ಸಣ್ಣ ಮತ್ತು ಮಧ್ಯಮ ರೈತರು. ನಮ್ಮ ಭೂಮಿ ಎಂದರೆ ಕೇವಲ ಆಸ್ತಿಯಲ್ಲ, ಅದು ನಮ್ಮ ಬದುಕು, ನಮ್ಮ ಗುರುತು, ನಮ್ಮ ಮಕ್ಕಳ ಭವಿಷ್ಯ ಎಂದು ರೈತರು ಭಾವೋದ್ರಿಕ್ತವಾಗಿ ಹೇಳುತ್ತಿದ್ದಾರೆ. ಹಲವಾರು ತಲೆಮಾರುಗಳಿಂದ ಬೆಳೆದಿರುವ ಭೂಮಿಯನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ನಾವು ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ರೈತರನ್ನು ಕಾಡುತ್ತಿದೆ. ಹಣದ ಪರಿಹಾರ ಕೊಟ್ಟರೂ ಅದು ಶಾಶ್ವತ ಭದ್ರತೆ ನೀಡುವುದಿಲ್ಲ ಎಂಬ ಆತಂಕವೂ ಇದೆ. ಇಂದು ಸಿಗುವ ಹಣ ನಾಳೆ ಮುಗಿದು ಹೋಗಬಹುದು, ಆದರೆ ಭೂಮಿ ಇದ್ದರೆ ಜೀವನ ಸಾಗುತ್ತದೆ ಎಂಬುದು ರೈತರ ವಾದ. ಬಿಡದಿ ಟೌನ್ಶಿಪ್ ಈಗ ರಾಜಕೀಯ ಕಾದಾಟಕ್ಕೂ ಕಾರಣವಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಹುತೇಕ ರೈತರು ಅಭಿವೃದ್ಧಿಗೆ ಬೆಂಬಲ ನೀಡಿದರೆ, ವಿರೋಧಿಸುತ್ತಿರುವವರು ಕೆಲವೇ ಜನ ಎಂಬ ಸಂದೇಶವನ್ನು ಸರ್ಕಾರದ ಪರವಾಗಿ ನೀಡಲಾಗಿದೆ. ಆದರೆ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಈ ಯೋಜನೆಯನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಇದು ಅಭಿವೃದ್ಧಿಯ ಯೋಜನೆಯಲ್ಲ, ರಿಯಲ್ ಎಸ್ಟೇಟ್ ಮಾಫಿಯಾಗಿ ಅನುಕೂಲ ಮಾಡಿಕೊಡುವ ಪ್ರಯತ್ನ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ರೈತರ ಹಿತಾಸಕ್ತಿಗಿಂತ ಕಾರ್ಪೊರೇಟ್ ಒತ್ತಡಕ್ಕೆ ಸರ್ಕಾರ ಮಣಿದಿದೆ ಎಂದು ಪ್ರತಿಪಕ್ಷಗಳು ಪ್ರಶ್ನಿಸುತ್ತಿವೆ. ಒಂದೆಡೆ ಉದ್ಯೋಗ, ಹೂಡಿಕೆ ಮತ್ತು ಆಧುನಿಕ ನಗರಾಭಿವೃದ್ಧಿಯ ಕನಸು, ಮತ್ತೊಂದೆಡೆ ಕೃಷಿ ಮತ್ತು ಗ್ರಾಮೀಣ ಬದುಕಿನ ಉಳಿವಿನ ಪ್ರಶ್ನೆ. ಈ ಯೋಜನೆ ಯಶಸ್ವಿಯಾದರೆ ಸಾವಿರಾರು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ. ಬೆಂಗಳೂರು ಮೇಲಿನ ಒತ್ತಡ ಕಡಿಮೆಯಾಗಬಹುದು, ಹೊಸ ಕೈಗಾರಿಕೆಗಳು ಬರಬಹುದು, ಮೂಲಸೌಕರ್ಯ ಅಭಿವೃದ್ಧಿಯಾಗಬಹುದು. ಆದರೆ ಪ್ರಶ್ನೆ ಏನೆಂದರೆ, ಇದರ ಬೆಲೆ ಯಾರು ಕಟ್ಟಬೇಕು? ಅಭಿವೃದ್ಧಿಗಾಗಿ ರೈತರ ಭೂಮಿ ಕಳೆದುಕೊಳ್ಳುವುದು ಅನಿವಾರ್ಯವೇ, ಅಥವಾ ರೈತರ ಹಿತವನ್ನು ಕಾಪಾಡುತ್ತಲೇ ಅಭಿವೃದ್ಧಿ ಸಾಧ್ಯವೇ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ. ತಜ್ಞರ ಅಭಿಪ್ರಾಯ ಪ್ರಕಾರ ಸರ್ಕಾರ ಅಭಿವೃದ್ಧಿಯ ಜೊತೆಗೆ ಮಾನವೀಯತೆಗೂ ಆದ್ಯತೆ ನೀಡಬೇಕು. ಪರ್ಯಾಯ ಭೂಮಿ, ಶಾಶ್ವತ ಪುನರ್ವಸತಿ, ಉದ್ಯೋಗ ಭರವಸೆ ಮತ್ತು ರೈತರ ಕುಟುಂಬಗಳ ಭವಿಷ್ಯದ ಭದ್ರತೆ ಕುರಿತು ಸ್ಪಷ್ಟ ಯೋಜನೆ ಅಗತ್ಯವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ. ಈ ಬಗ್ಗೆ ಸಂವಾದಗಳ ಮೂಲಕ ಸಮಸ್ಯೆ ಪರಿಹರಿಸುವುದು ಸರ್ಕಾರದ ಮುಂದೆ ಇರುವ ದೊಡ್ಡ ಸವಾಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಕೇವಲ ಒಂದು ಅಭಿವೃದ್ಧಿ ಯೋಜನೆಯಲ್ಲ, ಇದು ಕರ್ನಾಟಕದ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ದೊಡ್ಡ ಪರೀಕ್ಷೆ. ಅಭಿವೃದ್ಧಿ ಮತ್ತು ಕೃಷಿ ಎರಡನ್ನೂ ಸಮತೋಲನದಲ್ಲಿ ಕಾಪಾಡುವುದು ಸಾಧ್ಯವೇ? ರೈತರ ವಿಶ್ವಾಸವನ್ನು ಗೆದ್ದು ಸರ್ಕಾರ ಮುಂದುವರಿಯಬಹುದೇ, ಅಥವಾ ಈ ಹೋರಾಟ ಇನ್ನಷ್ಟು ತೀವ್ರವಾಗಬಹುದೇ? ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಆದರೆ ಒಟ್ಟಿನಲ್ಲಿ ರೈತರು, ಇಲ್ಲಿ ಪಕ್ಷಗಳು, ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಎಲ್ಲರ ಮಧ್ಯೆ ರೈತರು ಇಲ್ಲಿ ಬಡವಾಗುತ್ತಿರುವುದಂತೂ ಸತ್ಯ. ಇದಕ್ಕೆ ಸರಿಯಾದ ಉತ್ತರ ಸರ್ಕಾರ ರೈತರನ್ನು ಯಾವ ರೀತಿ ಅವರನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ, ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡುತ್ತಾರೆ ಅಥವಾ ಭೂಮಿಯನ್ನು ಉಳಿಸಿಕೊಡುತ್ತಾರೆ ಎಂಬುದನ್ನು ಕಾದು ನೋಡುವ ಪರಿಸ್ಥಿತಿ ಎದುರಾಗಿದೆ. ಧನ್ಯವಾದಗಳು.